ನಮಸ್ಕಾರ, ಚಾಣಕ್ಯ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಪರಿಹಾರಕ್ಕೆ ಶಾಸಕರು ಭರವಸೆ, ಹೋರಾಟ ಮುಂದೂಡಿಕೆ. ಡಿಎಚ್ ಪೂಜಾರ್. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ತೋಟಗಾರಿಕೆ ಇಲಾಖೆಯ ಜಾಗಕ್ಕೆ ಸಂಬಂಧಿಸಿ 6/1/2026ರಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಭರವಸೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಧರಣಿ ಹೋರಾಟವನ್ನ ಮುಂದೂಡಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿ ಸಂಚಾಲಕ ಡಿಎಚ್ ಪೂಜಾರ್ ತಿಳಿಸಿದ್ದಾರೆ. ದಿನಾಂಕ 2/1/2026ರಂದು ಹೋರಾಟ ಸಮಿತಿಯವರೊಂದಿಗೆ ನಡೆದಂತಹ ಸಭೆಯಲ್ಲಿ ಶಾಸಕರು ಚರ್ಚಿಸಿದ್ದು, ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕಳೆದ 1 ವರ್ಷದಿಂದ ಅನುಭವಿಸುತ್ತಿರುವ ಆರ್ಥಿಕ ಸಮಸ್ಯೆ ಕುರಿತು ಗಮನಕ್ಕೆ ತರಲಾಗಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಹಂಪನಗೌಡ ಬಾದರ್ಲಿ, ಆಹಾರ ಇಲಾಖೆಯ ಗೋದಾಮು ಜಾಗದಲ್ಲಿ 104 ಕೋಟಿ ರೂಪಾಯಿ ವೆಚ್ಚದಲ್ಲಿ 200 ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಲಾಖೆಯೊಂದಿಗೆ ಪತ್ರ ವ್ಯವಹಾರ ನಡೆದಿದೆ ಎಂದು ತಿಳಿಸಿದರು. ಅಲ್ಲದೆ ತೋಟಗಾರಿಕೆ ಇಲಾಖೆಯ ಜಾಗಕ್ಕೆ ಸಂಬಂಧಿಸಿದಂತೆ 6/1/2026ರಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಈ ಸಭೆಯಲ್ಲಿ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರನ್ನ, ಇತರೆ ಅಧಿಕಾರಿಗಳನ್ನ ಕರೆತರಲಾಗುತ್ತದೆ ಎಂದು ಶಾಸಕರು ತಿಳಿಸಿದ್ದಾರೆ. ಈ ನಡುವೆ ಸಮಿತಿಯ ಸದಸ್ಯರು ತೋಟಗಾರಿಕೆ ಇಲಾಖೆಯ ಭೂಮಿಯ ಪೈಕಿ 2 ಎಕರೆ ಭೂಮಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒದಗಿಸಿಕೊಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತೆ ಒತ್ತಾಯಿಸಿದರು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕರು ಹಾಗೂ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಡಿಎಚ್ ಪೂಜಾರ್, ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಚಂದ್ರಶೇಖರ್ ಗೋರೆಬಾಳ, ಜಮಾಯಿತ್ ಇಸ್ಲಾಂ ಹಿಂದ್ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಹುಸೇನ್ ಸಾಬ್ ಹಾಗೂ ಮನುಜ ಮತ ಬಳಗದ ಬಸವರಾಜ್ ಬಾದರ್ಲಿ, ಚಿಟ್ಟಿ ಬಾಬು, ನಾರಾಯಣ್ ಬೆಳಗುರ್ಕಿ, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಕಾಸಿಂ ಸಾಬ್, ಶಾಮಿದ್ ಸಾಬ್, ರೂಸಲ್ ಸಾಬ್, ರಹೀಂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಸಿಂಧನೂರು. 4 5 ಬಳ್ಳಾರಿ 4 ಈಗ ನಮ್ಮದು ಸರೌಂಡಿಂಗ್ ನಾವು ಕಾಟಿಗೆ ಅವು ಇವು ಸೇರಿಸಿ ಬಂದ್ರೆ ಆಗಂಗಿಲ್ಲ. ಅವ್ರಿಗೆ ತಾಲೂಕನೇ ಆಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬಿಟ್ಟಿದ್ದೀವಿ, ನಮ್ಮ ಜಿಲ್ಲಾದಾಗನೇ ಎಲ್ಲ ಪಾಪ್ಯುಲೇಷನ್ ಎಲ್ಲ ಓಸ್ ತೆಗಿಸಿ ಸ್ಟಡಿ ಮಾಡಿ ಎಲ್ಲ ಮಾಡಿ 11 ಲಕ್ಷ ಚಿಲ್ಲರ ಸಿನ್ನೂರಿಗೆ, 11 ಲಕ್ಷ ಚಿಲ್ಲರ ರಾಯಚೂರಿಗೆ. ಅದು ರಾಯಚೂರಿಗೆ 11 ಲಕ್ಷ ಚಿಲ್ಲರೆ ಬರ್ಬೇಕಾದ್ರೆ ಸಿರುವಾರ ತಾಲೂಕನ್ನು ಸೇರಿಸ್ಕೊಂಡ್ರೆ ಮಾತ್ರ 11 ಲಕ್ಷ ಸಿನ್ನೂರು. ಇಲ್ಲಾಂದ್ರೆ ಮಾನವ ಸೇರಿಸ್ಕೊಂಡ್ಬಿಟ್ರೆ ಅಬ್ನಾರ್ಮಲ್ ಅಂದ್ರೆ ಮಾನ್ವಿ ಸಿಲ್ವಾರ ಸೇರಿಸ್ಕೊಂಡು 3 ಲಕ್ಷ ಚಿಲ್ಲರೆ ಪಾಪ್ಯುಲೇಷನ್ ಮಾನ್ವಿ ಸಿಲ್ವಾರ. ಅದು ಸಿಲ್ವಾರ ತಾಲೂಕ ಮಾಡಿದ್ರೆ ಬರೀ 75,000 ಜನಸಂಖ್ಯೆ. ಉಳಿದೆಲ್ಲ 2.5 ಲಕ್ಷ ಚಿಲ್ಲರೆ ಮಾನ್ವಿ ಇರ್ತಾರೆ. ಮಾನ್ವಿ ಸಿನ್ನೂರು ಸೇರಿಸ್ಕೊಂಡ್ಬಿಡ್ತೆ ಅಂದ್ರೆ ರಾಯಚೂರು ತಾಲೂಕು 2.5 ಲಕ್ಷ 3 ಲಕ್ಷ ಪಾಪ್ಯುಲೇಷನ್ ಕಡಿಮೆ. ಅದಾಗಬಾರ್ದು ಅಂತೇಳಿ ಸಿಲ್ವಾರದವ್ರು ಸೇರಿಸ್ಕೊಂಡಿವ್ರು. ಈಗ ಲಿಂಗಸೂರು ಲಿಂಗಸೂರವರು ನಮ್ಮದೇ ಜಿಲ್ಲೆ ಆಗುವಂತ ವಿಚಾರ ಸರಿಯಲ್ಲ ಅಲ್ಲ ಇಟ್ಕೊಂಡಾರ. ಈಗ ನಾವು ಹೋದ್ರೆ ನಾಳೆ ಅವರು ಅದನ್ನೇ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಅವ್ರು ನಡೆದಿರೋದು ಏನ್ ನಡೆದೈತಂದ್ರೆ, ಈ ಜಿಲ್ಲಾ ಕೋರ್ಟ್ ಮಾಡ್ಬೇಕಂತ ಅವ್ರು ಭಾರಿ ಪ್ರಯತ್ನ ಮಾಡಿದ್ರು. ಎಲ್ಲ ನಮ್ಗಿಂತ ಒಂದು ಹೆಜ್ಜೆ ಹೇಳಿದ್ರೆ ಮುಂದೋಗಿ ಪ್ರಯತ್ನ ಮಾಡಿದ್ರು. ಒಂದೇ ದಿವಸದಾಗ ಆರ್ಡರ್ ಮಾಡಿಸಿ ಜಿಲ್ಲಾ ಡಿಸ್ಟ್ರಿಕ್ಟ್ ಕೋರ್ಟ್ ಆಗ್ಬೇಕಂದ್ರೆ ಒಂದೇ ದಿವಸದಾಗ ಇಲ್ಲ ಲಾಯರ್ಗಳು ಎಲ್ಲರೂ ಕರ್ಕೊಂಡು ಎಚ್.ಕೆ. ಪಾಟೀಲ್ ಕರೆಸಿ ಬೈ ಈವ್ನಿಂಗ್ ನೋಟಿಫಿಕೇಶನ್ ಕೈಯಾಗ ಆರ್ಡರ್ ಬರ್ಬೇಕಂತೇಳಿ ಬೆಳಗಾವಿ ಅಧಿವೇಶನ ನಡೆದು ಮುಂಜಾನೆ ಕುಂತ್ಕೊಂಡು ಸಾಯಂಕಾಲ